ಹಾಯ್ ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ಆದಂತಹ ಮೇಷರಾಶಿಯವರಿಗೆ ಬರುವಂಥ ತಿಂಗಳು ಜೂನ್ ತಿಂಗಳು ಏನೆಲ್ಲ ಅವ್ರಿಗೆ ಒಂದು ಪಾಸಿಟಿವ್ನೆಸ್ ಕೊಡ್ತಾ ಇದೆ, ಅಬಂಡೆನ್ಸ್ ಕೊಡ್ತಾ ಇದೆ, ಏನು ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಒಂದ್ಸಾರಿ ಮಂತ್ಲಿ ಏನ್ ನಿಮ್ಗೆ ಬರ್ತಾ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ವೀಕ್ಲಿ ಪ್ರಿಡಿಕ್ಷನ್ಸ್ ಏನಿದೆ ಅದನ್ನ ನಿಮಗೆ ಕೊಡ್ತಾ ಇರ್ತೀನಿ. ಸೊ ಮಂತ್ ವೈಸ್ ನಾವು ನೋಡಿದಾಗ ಈ ಬರುವಂತ ತಿಂಗಳು ಜೂನ್ ಅಲ್ಲಿ ನಿಮ್ಗೆ ಏನು ಒಂದು ಪಾಸಿಟಿವ್ ಆಸ್ಪೆಕ್ಟ್ಸ್ ಏನ್ ನೀವು ಮಾಡ್ತಾ ಇದ್ದೀರಾ, ನಿಮ್ಮಲ್ಲಿ ಏನು ಪಾಸಿಟಿವಿಟಿ ಬರ್ತಾ ಇದೆ, ನಿಮ್ಮ ಕರಿಯರ್ ಲೈಫ್, ಲವ್ ಲೈಫ್ ಅಥವಾ ನಿಮ್ಮ ಒಂದು ಜಾಬ್ ಇರ್ಬೋದು, ಏನಿದೆ ಅಂತ ಹೇಳಿ ನೋಡೋಣ. ಓಕೆ, ಸೊ ರೀಡಿಂಗಿಗೆ ಕನೆಕ್ಟ್ ಆಗಿ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ತುಂಬಾ ಅಕ್ಯುರೇಟ್ ಆಗಿ ರೀಡಿಂಗ್ ಬರುತ್ತೆ. ಪೇಡ್ ರೀಡಿಂಗ್ ಆಪ್ಷನ್ಸ್ ಎಲ್ಲ ನಿಮಗೆ ಕೊಟ್ಟಿರ್ತೇನೆ ನಾನು, ಕನ್ಸಲ್ಟೇಷನ್, ಪರ್ಸನಲ್ ಕನ್ಸಲ್ಟೇಷನ್. ಸೊ ಒಂದ್ಸಾರಿ ಚೆಕ್ಔಟ್ ಮಾಡಿ, ಮೊಬೈಲ್ ನಂಬರ್ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಈ ತಿಂಗಳಲ್ಲಿ ಯಾವ ರೀತಿ ಆಸ್ಪೆಕ್ಟ್ ಅನ್ನ ಇಟ್ಕೊಂಡಿದ್ದೀರಾ ಅನ್ನುವಂಥದ್ದನ್ನ ನೋಡೋಣ. ಓಕೆ, ಜಲಸಿ ಬರ್ತಾ ಇದೆ. ಏನ್ ಜಲಸಿ ಬರ್ತಾ ಇದೆ, ಏನು ನೀವು ಜಲಸ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ಅಥವಾ ಯಾರಾದ್ರೂ ನಿಮ್ಮ ಮೇಲೆ ಜಲಸ್ ಆಗಿದ್ದಾರಾ ಅಂತ ಹೇಳಿ ನೋಡೋಣ. ಓಕೆ, ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ, ನೀವು ತುಂಬಾ ದಿನಗಳಿಂದ ಏನು ಸಾಧನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಓಕೆ, ಸೊ ಯಾವುದು ನಿಮ್ಗೆ ಆಗ್ತಾ ಇದ್ದಿಲ್ಲ, ಬಟ್ ಇವಾಗ ಏನಾಗ್ತಾ ಇದೆ ಅದರಿಂದ ನೀವು ಕಮ್ಔಟ್ ಮಾಡ್ತಾ ಇದ್ದೀರಾ. ನಿಮ್ಗೆ ಅನಿಸ್ತಾ ಇತ್ತು ಇದಕ್ಕಿಂತ ಮುಂಚೆ ನಿಮ್ಮನ್ನ ನೀವು ಇನ್ನೊಬ್ರ ಜೊತೆಗೆ ಹೋಲಿಸ್ಕೊಳ್ತಾ ಇದ್ರಿ. ಓಕೆ, ಸೊ ಅವರು ಈ ರೀತಿ ಮಾಡಿದ್ದಾರೆ, ನಂದು ಇನ್ನೂ ಏನು ಸಾಧನೆ ಆಗಿಲ್ಲ. ಸೊ ಕಂಪ್ಯಾರಿಸನ್ ತುಂಬಾ ನಡೀತಾ ಇತ್ತು ಇಲ್ಲಿ. ಬಟ್ ಇವಾಗ ಏನಾಗ್ತಾ ಇದೆ, ಅದರಿಂದ ಒಂದು ಆ ಝೋನ್ ಇಂದ ನೀವು ಹೊರಗಡೆ ಬರ್ತಾ ಇದ್ರ, ಆ ಜಲಸಿಯಿಂದ ನೀವು ಏನ್ ಮಾಡ್ತಾ ಇದ್ದೀರಾ, ಹೊರಗಡೆ ಬರ್ತಾ ಇದ್ದೀರಾ. ಯಾವ ರೀತಿ ತುಂಬಾ ಪಾಸಿಟಿವ್ ಆಗಿ ವಿಚಾರ ಮಾಡುವಂತದ್ದು, ಯಾವುದೇ ರೀತಿ ಅಸೂಯೆ ಪಟ್ಕೊಳ್ಳದೆ ಇರುವಂತದ್ದು, ಮತ್ತೆ ಒಂದು ನೀವು ಇದುವರೆಗೆ ನಿಮ್ಮ ಲೈಫಲ್ಲಿ ಏನಾಗಿದೆ ಅದರಿಂದ ನೀವು ಪಾಠವನ್ನ ಕಲ್ತಿರುವಂತದ್ದು. ಯಾವುದೇ ಫೀಲ್ಡ್ ಇರ್ಬೋದು, ನಿಮ್ಮ ಕರಿಯರ್ ಲೈಫ್ ಇರ್ಬೋದು, ಲವ್ ಲೈಫ್ ಇರ್ಬೋದು, ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಏನಾದ್ರೂ ಇರ್ಬೋದು, ಜೀವನದಲ್ಲಿ ಏನಾದ್ರೂ ಗುರಿ ಅಂತ ಇಟ್ಕೊಂಡಿದ್ದೀರಾ, ಅಲ್ಲಿ ನಿಮ್ಗೆ ಸಕ್ಸಸ್ ಅಂತ ಆಗ್ತಾ ಇಲ್ಲ. ಹಾಗಾಗಿ ಅದರಿಂದ ನೀವೇನ್ ಮಾಡ್ತೀರಾ, ಈ ಒಂದು ಬರುವಂತ ತಿಂಗಳಲ್ಲಿ ಅದ್ರ ಮೇಲೆ ಒಂದು ಜಯ ನಿಮ್ಗೆ ಸಿಗುವಂತದ್ದು, ಸ್ವಂತ ಬೆಳವಣಿಗೆ ಮೇಲೆ ನೀವು ಗಮನ ಕೊಡ್ತೀರಾ. ಇದುವರೆಗೂ ಹೇಗಿತ್ತು, ನೀವು ಕಂಪ್ಯಾರಿಸನ್ ಮಾಡ್ತಾ ಇದ್ರಿ, ಬೇರೆದವ್ರ ಜೊತೆಗೆ ನಿಮ್ಮ ಲೈಫ್ ಅನ್ನ ಕಂಪ್ಯಾರಿಸನ್ ಮಾಡ್ತಾ ಇದ್ರಿ. ಬಟ್ ಇವಾಗ ಏನ್ ಮಾಡ್ತಾ ಇದ್ದೀರಾ, ನೀವು ಬರುವಂತ ದಿನಗಳಲ್ಲಿ ಅದರಿಂದ ಹೊರಗಡೆ ಬಂದು ನಿಮ್ಮನ್ನ ನೀವು ಕಂಪೇರ್ ಮಾಡ್ಕೊಳ್ಳೋದನ್ನ ಬಿಟ್ಟು ನಿಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ ಬಗ್ಗೆ ನೀವು ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ. ಓಕೆ, ಇದು ನಿಮ್ಮ ಪಾಸಿಟಿವ್ ಆಗಿರುವಂತ ಆಸ್ಪೆಕ್ಟ್ ಆಗಿರುತ್ತೆ. ಹಾಗಿದ್ರೆ ಏನು ನಿಮ್ಗೆ ನಿಮ್ಮ ಒಂದು ಲೈಫಲ್ಲಿ ಈಗ ಎಕ್ಸಾಂಪಲ್ ನಾನು ಹೆಲ್ತ್ ಆಸ್ಪೆಕ್ಟ್ ಅಂತ ತಗೊಂಡ್ರೆ, ಹೆಲ್ತ್ ಅಲ್ಲಿ ಏನಾಗಬಹುದು ಬರುವಂತ ದಿನಗಳಲ್ಲಿ ಅಂತ ಹೇಳಿ ನೋಡೋಣ. ಈ ಒಂದು ಜೂನ್ ತಿಂಗಳಲ್ಲಿ ಓಕೆ, ಜನರಲ್ ರೀಡಿಂಗ್ ಆಗಿರುತ್ತೆ, ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದೆ ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಮತ್ತೆ ಎಲ್ರಿಗೂ ರೆಸೊನೇಟ್ ಆಗಲೇಬೇಕು ಅಂತ ಇರೋದಿಲ್ಲ. ಪರ್ಸನಲ್ ಆಗಿ ಕೇಳಿದಾಗ ನಾವು ಅಕ್ಯುರೇಟ್ ಆಗಿ ನಿಮಗೆ ಹೇಳ್ಬೋದು. ಯಾವುದೇ ರಿಲೇಟೆಡ್ ಕ್ವೆರಿ ಇದ್ರೂ ನಾವು ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಸೊ ಯೂನಿವರ್ಸ್ ನಿಮಗೆ ಹೆಲ್ತ್ ಆಸ್ಪೆಕ್ಟ್ ಇಂದ ಏನು ಹೇಳಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ನೋಡಿ, ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಏನ್ ಬರ್ತಾ ಇದೆ ಅಂತಂದ್ರೆ, ನೀವು ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ತಾ ಇದ್ದೀರಾ, ಒಂದು ಸ್ಟೆಪ್ ಮುಂದೆ ಇಡ್ತಾ ಇದ್ದೀರಾ. ಇದುವರೆಗೂ ನಿಮ್ಗೆ ಏನು ಹೆಲ್ತ್ ಇಶ್ಯೂಸ್ ಆಗ್ತಾ ಇತ್ತು ಅದರಿಂದ ಏನಾಗ್ತಾ ಇದೆ, ಇವಾಗ ಹೊರಗಡೆ ಬರ್ತಾ ಇದ್ದೀರಾ. ಇದುವರೆಗೂ ನಿಮ್ಗೆ ಏನಾಗ್ತಾ ಇತ್ತು, ಒಂದು ಚಿಂತೆ ಇರುವಂತದ್ದು, ಎಲ್ಲೋ ಒಂದ್ ಕಡೆ ನೀವು ಒಂದು ಸ್ಟಕ್ ಫೀಲ್ ಮಾಡುವಂಥದ್ದು, ನಿಮ್ಗೆ ಇಷ್ಟು ದಿನ ಏನೋ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಅದರಿಂದ ನೀವು ಹೊರಗಡೆ ಬರ್ತಾ ಇಲ್ಲ, ಏನೋ ನಿಮ್ಗೆ ಸಮಸ್ಯೆ ಆಗ್ತಾ ಇರುವಂತದ್ದು, ಈ ರೀತಿ ಎಲ್ಲ ನೀವು ಫೀಲ್ ಮಾಡ್ಕೊಳ್ತಾ ಇದ್ರಿ. ಅಷ್ಟೇ ಅಲ್ಲ, ಸ್ವಲ್ಪ ನಿಮ್ಗೆ ಎಂಗ್ಸೈಟಿ ಇರ್ಬೋದು, ಹೆಡೇಕ್ ಇರ್ಬೋದು, ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ನಿಮ್ಗೆ ಫೀಲ್ ಆಗ್ತಾ ಇತ್ತು, ಏನೋ ಸರ್ಜರಿಯಿಂದ ಹೊರಗಡೆ ಬರುವಂತದ್ದು. ಅಂದ್ರೆ ನಿಮ್ಮ ಒಂದು ಹೆಲ್ತ್ ಅಲ್ಲಿ ರಿಕವರಿ ಆಗ್ತಾ ಇದೆ. ಓಕೆ, ಈ ಜೂನ್ ತಿಂಗಳಲ್ಲಿ ಬರುವಂತ ತಿಂಗಳಲ್ಲಿ ನಿಮ್ಮ ಹೆಲ್ತ್ ಏನು ಇಷ್ಟು ದಿನ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿತ್ತು ಅಲ್ಲಿಂದ ಏನಾಗ್ತಾ ಇದೆ, ರಿಕವರಿ ಮಾಡ್ಕೊಳ್ತಾ ಇದ್ದೀರಾ. ಮತ್ತೆ ಇಷ್ಟೇ ಅಲ್ಲ, ನೀವೇನಾದ್ರೂ ಹೊಸದಾಗಿ ನಿಮ್ಮ ಒಂದು ವಿಶ್ ಇತ್ತು, ನೀವೇನಾದ್ರೂ ನಿಮ್ಮ ಹೆಲ್ತ್ ಆಸ್ಪೆಕ್ಟ್ ಇಂದ ಏನಾದ್ರೂ ವಿಶ್ ಇಟ್ಕೊಂಡಿದ್ರೆ, ಲೈಕ್ ವೆಯ್ಟ್ ಲಾಸ್ ಜರ್ನಿ ಇರ್ಬೋದು, ಅಥವಾ ಯೋಗ ಮಾಡಬೇಕು, ಅದರಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಏನಾದ್ರೂ ಇಟ್ಕೊಂಡಿರುವಂತದ್ದು, ಮೆಡಿಟೇಷನ್ ಮಾಡುವಂಥದ್ದು, ಚಕ್ರ ಬ್ಯಾಲೆನ್ಸಿಂಗ್ ಮಾಡುವಂಥದ್ದು, ಈ ರೀತಿ ಏನೇ ನೀವು ಆಸ್ಪೆಕ್ಟ್ ಇಟ್ಕೊಂಡ್ರೂ ಕೂಡ ಏನಾಗ್ತಾ ಇದೆ, ಅಲ್ಲಿಂದ ನಿಮಗೆ ಒಂದು ಪಾಸಿಟಿವ್ ರಿಸಲ್ಟ್ ಬರ್ತಾ ಇದೆ. ಓಕೆ, ತುಂಬಾ ತುಂಬಾ ಪಾಸಿಟಿವ್ ರಿಸಲ್ಟ್ ಬರ್ತಾ ಇದೆ. ಏನ್ ಮಾಡ್ತಾ ಇದ್ದೀರಾ, ಆ ಒಂದು
ಟಾಕ್ಸಿಕ್ ಪೀಪಲ್ ಏನಿರ್ತಾರೆ, ನಿಮ್ಮ ಸರೌಂಡಿಂಗ್ ಟಾಕ್ಸಿಕ್ ಪೀಪಲ್ ಏನಿರ್ತಾರೆ, ಪದೇ ಪದೇ ನಿಮಗೆ ಅವಹೇಳನ ಮಾಡೋದು, ಪದೇ ಪದೇ ನಿಮಗೆ ನೋವನ್ನ ಮಾಡೋದು, ನಿಮ್ಮ ಮನ್ಸನ್ನ ನೋಯಿಸೋದು, ಅಂತ ಜನರಿಂದ ನೀವೇನ್ ಮಾಡ್ತಾ ಇದ್ದೀರಾ, ಹೊರಗಡೆ ಬರ್ತಾ ಇದ್ದೀರಾ. ಓಕೆ. ಸೊ ಆಬ್ವಿಯಸ್ಲಿ ನೋಡಿ ಏನಾಗುತ್ತೆ, ಇವಾಗ ನೀವು ಅಂತ ಜನರ ಜೊತೆಗೆ ಇದ್ದಾಗ, ಸರೌಂಡಿಂಗ್ ಇದ್ದಾಗ, ಅವ್ರೇನೋ ಮಾತು ಹೇಳಿದಾಗ ನಿಮ್ಗೆ ಅದು ನೋವು ಆಗುತ್ತೆ. ಸೊ ಆ ನೋವಿಂದ ಏನಾಗುತ್ತೆ, ನಿಮ್ಮ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ನೀವು ಚಿಂತೆ ಮಾಡ್ತೀರಾ. ಈ ರೀತಿ ಎಲ್ಲ ಸಮಸ್ಯೆ ಇದ್ದಾಗ ನಿಮ್ಗೆ ಇದು ಪ್ರಾಬ್ಲಮ್ ಆಗುವಂಥದ್ದು. ಹಾಗಾಗಿ ಇಲ್ಲಿ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ, ನೀವು ಅಲ್ಲಿಂದ ಹೊರಗಡೆ ಬರ್ತಾ ಇದ್ದೀರಾ ಅನ್ನುವಂಥದ್ದು. ಓಕೆ. ಇನ್ನು ಬರುವಂತ ದಿನಗಳಲ್ಲಿ ನಿಮ್ಮ ಒಂದು ಕರಿಯರ್ ಲೈಫನ್ನ ನೋಡ್ಕೊಂಡು ಬರೋಣ, ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ. ಕರಿಯರ್ ಅಲ್ಲಿ ಯೂನಿವರ್ಸ್ ನಿಮ್ಗೆ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಎನರ್ಜಿಯನ್ನ ಕ್ಲೇಮ್ ಮಾಡಿ. ಓಕೆ. ಐ ಕ್ಲೇಮ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ. ಐ ಕ್ಲೇಮ್ ಅಬಂಡೆನ್ಸ್ ಇನ್ ಮೈ ಲೈಫ್. ಓಕೆ. ಐ ಅಕ್ಸೆಪ್ಟ್, ಐ ರಿಸೀವ್ ಅಬಂಡೆನ್ಸ್ ಇನ್ ಮೈ ಲೈಫ್ ಅಂತ ಹೇಳಿ ಎನರ್ಜಿಯನ್ನ ಕ್ಲೇಮ್ ಮಾಡ್ಕೊಳ್ಳಿ. ಸೊ ಮೇಷರಾಶಿಯವರ ಜೂನ್ ತಿಂಗಳಲ್ಲಿ ಕರಿಯರ್ ಲೈಫ್ ಯಾವ ರೀತಿಯಾಗಿರುತ್ತೆ, ಪ್ಲೀಸ್ ಹೆಲ್ಪ್ ಮಾಡಿ ಯೂನಿವರ್ಸ್. ಓಕೆ. ಸೊ ಸಮಥಿಂಗ್ ನೋಡಿ, ಇಲ್ಲಿ ಏನಾಗ್ತಾ ಇದೆ, ನಿಮ್ಮ ಒಂದು ಕರಿಯರ್ ಲೈಫಲ್ಲಿ ಏನಾಗ್ತಾ ಇದೆ, ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಏನೋ ಒಂದು ನಿಮ್ಮ ಕಾರ್ಮಿಕ್ ಪ್ಯಾಟರ್ನ್, ನಿಮ್ಮ ವರ್ಕ್ ಲೈಫಲ್ಲಿ ಕಾರ್ಮಿಕ್ ಪ್ಯಾಟರ್ನಿಂದ ಹೊರಗಡೆ ಬರ್ತಾ ಇದ್ದೀರಾ. ಓಕೆ. ಹೊರಗಡೆ ಬರ್ತಾ ಇದ್ದೀರಾ. ಲಿಟ್ರಲಿ ನಿಮ್ಗೆ ಏನಾಗ್ತಾ ಇದೆ, ನಿಮ್ಮ ಏರಿಯಾದಲ್ಲಿ ನಿಮ್ಗೆ ಏನು ಪ್ರಾಬ್ಲಮ್ಸ್ ನಡೀತಾ ಇತ್ತು ನಿಮ್ಮ ಲೈಫಲ್ಲಿ, ನಿಮ್ಗೆ ನಿಮ್ಮ ಸರೌಂಡಿಂಗ್ ಜನ ಯಾವ ರೀತಿ ಇದ್ರು, ನಿಮ್ಮ ವರ್ಕ್ ಝೋನ್ ಅಲ್ಲಿ, ನಿಮ್ಮ ಬಿಸ್ನೆಸ್ ಅಲ್ಲಿ ನಿಮ್ಗೆ ನಿಮ್ಮನ್ನ ತುಳಿದು ಹಾಕಬೇಕು, ಅಥವಾ ನಿಮ್ಮ ಬಗ್ಗೆ ಏನಾದರೂ ಕೆಟ್ಟದ್ದಾಗಿ ಮಾತಾಡೋದು, ನಿಮ್ಮ ಜೊತೆಗೆ ಕಾಂಪಿಟೇಷನ್ ತುಂಬಾ ಇತ್ತು. ಸೊ ಅಲ್ಲಿ ಏನಾಗ್ತಾ ಇದೆ, ಆ ಒಂದು ಸಿಚುವೇಶನ್ ಇಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಓಕೆ. ಅಥವಾ ಇದಕ್ಕಿಂತ ಮುಂಚೆ ನಿಮ್ಗೆ ಬಿಸ್ನೆಸ್ ಅಲ್ಲಿ ಏನೋ ತುಂಬಾ ಲಾಸ್ ಆಗಿದೆ, ಅದು ರಿಕವರಿ ಮಾಡ್ಕೊಳ್ಳೋದು ನಿಮ್ಗೆ ಅಷ್ಟು ಸುಲಭ ಇದ್ದಿದ್ದಿಲ್ಲ. ಬಟ್ ಇವಾಗ ಏನಾಗ್ತಾ ಇದೆ, ಸಡನ್ ಆಗಿ ಆಗಿರ್ಬೋದು, ಇವಾಗ ಈ ಮಂತ್ ಅಲ್ಲಿ ಅಥವಾ ಇದಕ್ಕಿಂತ ಮುಂಚೆ ಮಂತ್ ಅಲ್ಲಿ ನೀವು ಸಡನ್ ಆಗಿ ಏನೋ ಅನ್ಎಕ್ಸ್ಪೆಕ್ಟೆಡ್ಲಿ ನಿಮ್ಮ ಲೈಫಲ್ಲಿ, ಕರಿಯರ್ ಲೈಫಲ್ಲಿ ಆಗಿರುವಂಥದ್ದು, ಜಾಬ್ ಕಳ್ಕೊಂಡಿರ್ಬೋದು, ಸಮಥಿಂಗ್ ಏನೋ ಆಗಿದೆ ಬಿಸ್ನೆಸ್ ಅಲ್ಲಿ. ಸೊ ಈಗ ಏನ್ ಮಾಡ್ತಾ ಇದ್ದೀರಾ, ನೀವು ಆ ಸಿಚುವೇಶನ್ ಇಂದ ಹೊರಗಡೆ ಬರ್ತಾ ಇದ್ದೀರಾ. ದ ವರ್ಡ್ ಕಾರ್ಡ್ ಬರ್ತಾ ಇದೆ. ತುಂಬಾ ಸೂಪರ್ ಆಗಿರುವಂತ ಪಾಸಿಟಿವ್ ಎನರ್ಜಿಯನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಓಕೆ. ನಿಮ್ಮ ಒಂದು ವರ್ಕ್ ಲೈಫಲ್ಲಿ ಸ್ಟೆಬಿಲಿಟಿ ಬರುವಂತ ತಿಂಗಳಿದು. ತುಂಬಾ ಚೆನ್ನಾಗಿದೆ. ನೋಡಿ, ನಾನು ಆಸ್ಟ್ರಾಲಜಿ ಪ್ರಕಾರ ಇದನ್ನ ಹೇಳ್ತಾ ಇಲ್ಲ, ಬಟ್ ಇಲ್ಲಿ ಕಾರ್ಡ್ ಪ್ರಕಾರ ಏನ್ ಬರ್ತಾ ಇದೆ ಅದನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಕಾರ್ಡ್ ಅಲ್ಲಿ ಎನರ್ಜಿ ರೀಡಿಂಗ್ ಇರುತ್ತೆ, ಹಾಗಾಗಿ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಎನರ್ಜಿಯಲ್ಲಿ ಏನ್ ಬರುತ್ತೆ ಅದನ್ನ ನಾನು ಹೇಳಿರ್ತೀನಿ. ಸೊ ಇಲ್ಲಿ ಆ ರೀತಿ ಒಂದು ಇರುವಂತದ್ದು ನನಗೆ ಕಾಣ್ತಾ ಇದೆ. ತುಂಬಾ ನೀವು ಅಬಂಡೆನ್ಸ್ ಅನ್ನ ರಿಸೀವ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಓಕೆ. ಒಂದು ಫುಲ್ಫಿಲ್ಮೆಂಟ್, ನಿಮ್ಮ ಒಂದು ಕರಿಯರ್ ಲೈಫಲ್ಲಿ ಫುಲ್ಫಿಲ್ಮೆಂಟ್, ಬಿಸ್ನೆಸ್ ಆಸ್ಪೆಕ್ಟ್ ಇಂದ ಹೊಸ ಅಪಾರ್ಚುನಿಟೀಸ್ ಬರುವಂತದ್ದು. ಅದರಲ್ಲಿ ನೀವು ಏನು ವರ್ಕ್ ಮಾಡಿದ್ದೀರಾ, ಹಾರ್ಡ್ ವರ್ಕ್ ಮಾಡಿದ್ದೀರಾ, ಅದಕ್ಕಿಂತ ಮುಂಚೆ ನಿಮ್ಗೆ ಏನು ಪ್ರಾಬ್ಲಮ್ ಆಗಿತ್ತು, ಇವಾಗ ನಿಮ್ಗೆ ರಿಲೀಫ್ ಆಗ್ತಾ ಇದೆ. ನೀವೇನ್ ಮಾಡ್ತಾ ಇದ್ದೀರಾ, ಒಂದು ಸ್ಟೆಪ್ ಮುಂದೆ ತಗೊಳ್ತಾ ಇದ್ದೀರಾ ಈ ಒಂದು ಝೋನ್ ನಿಂದ. ತುಂಬಾ ಪಾಸಿಟಿವಿಟಿ ಆಗಿರುವಂತದ್ದು ನೀವು ಅಟ್ರಾಕ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಓಕೆ. ಒಂದು ಫ್ರೂಟ್ಫುಲ್ ರಿಸಲ್ಟ್ ಬರ್ತಾ ಇದೆ ನಿಮ್ಗೆ ನಿಮ್ಮ ಲೈಫಲ್ಲಿ. ಏನ್ ನೀವು ಕಷ್ಟಪಟ್ಟಿದ್ದೀರಾ ಅದಕ್ಕಾಗಿ ನಿಮ್ಗೆ ಏನಾಗ್ಲಿಕ್ಕೆ ಹೋಗ್ತಾ ಇದೆ, ಒಂದು ಫ್ರೂಟ್ಫುಲ್ ರಿಸಲ್ಟ್ ಅಲ್ಲಿ ಬರ್ತಾ ಇದೆ. ಓಕೆ. ತುಂಬಾ ಚೆನ್ನಾಗಿರುವಂತ ಎನರ್ಜಿ ನಾನು ನೋಡ್ತಾ ಇದ್ದೀನಿ. ಇನ್ನು ನಿಮ್ಮ ಒಂದು ಹೆಲ್ತ್ ಏನ್ ಹೇಳುತ್ತೆ, ಸಾರಿ, ನಿಮ್ಮ ಒಂದು ರಿಲೇಶನ್ಶಿಪ್ ಬಗ್ಗೆ ಕೂಡ ನಾವು ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಸೊ ಬರುವಂತ ತಿಂಗಳು ಮೇಷರಾಶಿಯವರ ಒಂದು ಹೋಲ್ ಮಂತ್ ಬಗ್ಗೆ ನಾನು ಹೇಳ್ತಾ ಇರುವಂತದ್ದು. ಓಕೆ. ಸೊ ವೀಕ್ಲಿ ಏನಿರುತ್ತಲ್ವಾ ಅದನ್ನ ನಾನು ಇಲ್ಲಿ ನೆಕ್ಸ್ಟ್ ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಆಲ್ರೆಡಿ ಒಂದು ಕಾರ್ಡ್ ಬಂದಿದೆ, ಸೊ ನಾವು ಇನ್ನೊಂದು ಕಾರ್ಡನ್ನು ತಗೊಳ್ಳೋಣ. ಓಕೆ. 9 ಆಫ್ ಕಪ್ಸ್ ಬರ್ತಾ ಇದೆ. ತುಂಬ 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 ಪಾಸಿಟಿವ್ ಆಗಿರುವಂಥ ರಿಲೇಶನ್ಶಿಪ್ಪಲ್ಲಿ ತುಂಬ ಒಂದು ಫುಲ್ಫಿಲ್ಮೆಂಟನ್ನು ಅನುಭವ ಮಾಡ್ತಾ ಇದ್ದೀರಾ. ಓಕೆ. ಯಾವ ರೀತಿ ಅಂತಂದರೆ, ಈ ಒಂದು ಫುಲ್ಫಿಲ್ಮೆಂಟಿಂದ ನಿಮ್ಮ ಕರಿಯರಲ್ಲಿ ಗ್ರೋತ್ ಆಗುವಂಥದ್ದು, ನಿಮಗೆ ಫೈನಾನ್ಷಿಯಲಿ ಫ್ರೀಡಮ್ ಕೊಡುವಂಥದ್ದು, ಮತ್ತು ನೀವು ತುಂಬ ಎಂಜಾಯ್ ಮಾಡ್ತಾ ಇದ್ದೀರಾ, ನಿಮ್ಮ ರಿಲೇಶನ್ಶಿಪ್ಪನ್ನು ಎಂಜಾಯ್ ಮಾಡ್ತಾ ಇದ್ದೀರಾ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಮೇ ಬಿ ನಿಮಗೆ ಇದಕ್ಕಿಂತ ಮುಂಚೆ ಏನೋ ಅಪ್ ಆ್ಯಂಡ್ ಡೌನ್ಸ್ ಬಂದಿರ್ಬೋದು ನಿಮ್ಮ ರಿಲೇಶನ್ಶಿಪ್ಪಲ್ಲಿ. ಓಕೆ. ಬಟ್ ಇವಾಗ ಏನಾಗ್ತಾ ಇದೆ, ಆ ರಿಲೇಶನ್ಶಿಪ್ಗೆ ಒಂದು ವ್ಯಾಲ್ಯೂ ಕೊಡ್ತಾ ಇದ್ದೀರಾ.
ಇಬ್ರು ಕೂಡ, ಒಬ್ರೇ ಅಂತಲ್ಲ, ಇಬ್ರು ಕೂಡ ಕೊಡ್ತಾ ಇರುವಂತದ್ದು. ಸೊ ಆ ಒಂದು ಫುಲ್ಫಿಲ್ಮೆಂಟ್ ಏನಾಗ್ತಾ ಇದೆ ಇವಾಗ ನಿಮ್ಗೆ ಅದು ಗೊತ್ತಾಗುತ್ತೆ ಏನಿದೆ ಅಂತ ಹೇಳಿ. ಮತ್ತೆ ನೀವು ಜಸ್ಟ್ ಇದನ್ನ ಮಾತ್ರ ಅಲ್ಲ ನಾನು ಹೇಳ್ತಾ ಇರುವಂತದ್ದು, ನೀವು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಎಷ್ಟು ಕಂಪ್ಲೀಟ್ನೆಸ್ ನ ಫೀಲ್ ಮಾಡ್ಕೋತೀರಾ ಅಂತಂದ್ರೆ ಬರುವಂತ ದಿನಗಳು ನಿಮ್ಗೆ ಗೊತ್ತಾಗುತ್ತೆ. ಅಷ್ಟೇ ನೀವು ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಕೂಡ ಹೋಗ್ತೀರಾ. ಯಾಕೆ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ತೀರಾ ರಿಲೇಶನ್ಶಿಪ್ ಅನ್ನ ಅಂತಂದ್ರೆ, ನಿಮ್ಗೆ ಬ್ಯಾಲೆನ್ಸ್ ಮಾಡೋದು ತುಂಬಾ ಚೆನ್ನಾಗಿ ಗೊತ್ತು, ರಿಲೇಶನ್ಶಿಪ್ಗೆ ಬೆಲೆ ಕೊಡೋದು ಗೊತ್ತು. ಹಾಗಾಗಿ ನೀವೇನ್ ಮಾಡ್ತೀರಾ, ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ವರ್ಕ್ ಅನ್ನ ಮತ್ತೆ ವರ್ಕ್ ಅಲ್ಲಿ ನಿಮ್ಮ ರಿಲೇಶನ್ಶಿಪ್ ಅನ್ನ ತಗೊಂಡ್ ಬರೋದಿಲ್ಲ, ಎರಡನ್ನೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ. ಒಂದು ಹಾರ್ಮನಿ ಬರ್ಲಿಕ್ಕೆ ಹೋಗ್ತಾ ಇದೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ತುಂಬಾ ಚೆನ್ನಾಗಿರುವಂತ ಎನರ್ಜಿ ಬಂದಿದೆ. ಓಕೆ, ಇನ್ನೂ ಹೇಳ್ಬೇಕು ಅಂತಂದ್ರೆ ನೀವಿಬ್ರು ಕೂಡ ಏನ್ ಮಾಡ್ತೀರಾ, ಮುಂಚೆ ಹೇಗಿತ್ತೋ ಏನೋ ಗೊತ್ತಿಲ್ಲ, ಬಟ್ ಇವಾಗ ಇನ್ನು ಮುಂದೆ ನೀವು ಏನ್ ಮಾಡ್ತೀರಾ, ಬರುವಂತ ದಿನಗಳಲ್ಲಿ ನೀವಿಬ್ರು ಕೂಡ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತೀರಾ, ನಿಮ್ಮ ಲೈಫ್ ಅಲ್ಲಿ ಏನ್ ನೀಡ್ ಇದೆ ಏನಿಲ್ಲ, ಸೊ ಅದನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೇಕು. ಎಮೋಷನಲ್ ಸಪೋರ್ಟ್, ಇಬ್ರು ಕೂಡ ಒಬ್ರಿಗೊಬ್ರು ಎಮೋಷನಲ್ ಸಪೋರ್ಟ್ ಕೊಡುವಂತದ್ದು. ಇಷ್ಟೇ ಅಲ್ಲ, ಮನೇಲೂ ಕೂಡ ತುಂಬಾ ಸಪೋರ್ಟಿವ್ ಆಗಿರ್ತೀರಾ. ಈವನ್ ನಿಮ್ಮ ಕರಿಯರ್ ಲೈಫ್ ಅಲ್ಲೂ ಕೂಡ ತುಂಬಾ ಸಪೋರ್ಟಿವ್ ಆಗಿರ್ತೀರಾ. ಓಕೆ, ಸೊ ನಿಮ್ಗೆ ಲಿಟ್ರಲಿ ಗೊತ್ತಾಗುತ್ತೆ ನೀವು ಏನು ಒಂದು ಅನುಭವ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿ. ಹಾಗಿದ್ರೆ ಇವಾಗ ಗೈಡೆನ್ಸ್ ಏನ್ ಬರುತ್ತೆ ನಿಮ್ಗೆ ಯೂನಿವರ್ಸ್ ಇಂದ, ಅದನ್ನ ಕೂಡ ನೋಡೋಣ. ಗೈಡೆನ್ಸ್ ಏನ್ ಬರ್ತಾ ಇದೆ ನಿಮ್ಗೆ, ಓವರ್ ಆಲ್ ಗೈಡೆನ್ಸ್ ಏನ್ ಬರ್ತಾ ಇದೆ, ಏನು ಮಾಡ್ಬೇಕು ಅಂತ ಹೇಳಿ ಅಂತ ನೋಡೋಣ. ಓಕೆ, ಪ್ಲೀಸ್ ಯೂನಿವರ್ಸ್ ಗೈಡ್ ಮಾಡಿ. ಬರುವಂತ ದಿನಗಳು ಮೇಷರಾಶಿಯವರಿಗೆ ಏನು ಗೈಡೆನ್ಸ್ ಅನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿ. ಸೊ ಇಲ್ಲಿ ಇನ್ನೊಂದು ವಿಷಯ ಏನಂತಂದ್ರೆ, ತುಂಬಾ ಜನ ನನಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಅನ್ನ ಕೇಳ್ತಾ ಇದ್ದಾರೆ. ಮುಂಚೆನೂ ಹೇಳಿದ್ದೀನಿ, ಬಟ್ ಇವಾಗ ಇನ್ನೊಂದು ಸ್ವಲ್ಪ ಹೇಳ್ಬಿಡ್ತೀನಿ. ನಿಮ್ಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಏನಿರುತ್ತೆ, ನಾನು ಮೊಬೈಲ್ ನಂಬರ್ ಮೆನ್ಷನ್ ಮಾಡಿದ್ದೀನಿ. ಒಂದ್ಸಾರಿ ಅದನ್ನ ಹಾಯ್ ಅಂತ ಮೆಸೇಜ್ ಮಾಡಿ. ಓಕೆ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಬರುತ್ತೆ. ಸ್ಕೆಡ್ಯೂಲ್ ಫಿಕ್ಸ್ ಮಾಡಿ ನಾನು ಮಾತಾಡ್ತೀನಿ. ಸ್ವಲ್ಪ ಡಿಲೇ ಆಗ್ಬಹುದು, ಹೆಚ್ಚು ಕಡಿಮೆ ಟೈಮ್ ಆಗ್ಬಹುದು, ಬಟ್ ನಾನು ರಿಪ್ಲೈ ಮಾಡ್ತೀನಿ ನಿಮ್ಗೆ. ಓಕೆನಾ, ಏನೇ ರಿಲೇಟೆಡ್ ಕ್ವೆರಿ ಇದ್ರೂ ಅದರಲ್ಲಿ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಹುದು. ಯೂನಿವರ್ಸ್ ಇಂದ ಬರೋವಂಥದ್ದು ಏನ್ ಸಪೋರ್ಟ್ ಇದೆ ಅದನ್ನ ನಾನು ನಿಮ್ಗೆ ತಿಳಿಸ್ತೀನಿ. ಮತ್ತೆ ಪರ್ಸನಲ್ ರೀಡಿಂಗ್ ನಿಮ್ಗೆ ಚಾರ್ಜಬಲ್ ಇರುತ್ತೆ, ಸೊ ಅದನ್ನ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಯೂನಿವರ್ಸ್ ಇಂದ ನಿಮ್ಗೆ ಬರ್ತಾ ಇರುವಂತ ಏನ್ ಗೈಡೆನ್ಸ್ ಅಂತಂದ್ರೆ, ಏನು ಕುಂದು ಕೊರತೆಗಳು ನಡೀತಾ ಇವೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ನಿಮ್ಮ ಒಂದು ವರ್ಕ್ ಏರಿಯಾ ಇರ್ಬೋದು, ಅಥವಾ ನಿಮ್ಗೆ ಹೆಲ್ತ್ ಆಸ್ಪೆಕ್ಟ್ ಇಂದ, ಮೇನ್ ಆಗಿ ನಿಮ್ಮ ರಿಲೇಶನ್ಶಿಪ್ ಮತ್ತೆ ನಿಮ್ಮ ಒಂದು ವರ್ಕ್ ಏರಿಯಾದಲ್ಲಿ ನಿಮ್ಗೆ ಏನ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅದ್ರ ಮೇಲೆ ಏನ್ ಮಾಡ್ಬೇಕು, ನಿಮ್ಮನ್ನ ನೀವು ಸ್ವಲ್ಪ ಕಂಟ್ರೋಲಿಗೆ ತಗೊಂಡ್ ಬರ್ಬೇಕು. ಅಂತ ಸಿಚುವೇಶನ್ ಇಂದ ಹೊರಗಡೆ ಬರ್ಬೇಕು. ನಿಮ್ಗೆ ಎಲ್ಲೋ ಒಂದ್ ಕಡೆ ಅನ್ಸುತ್ತಾ, ಓಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ನನ್ಗೆ ಅಂತ ಹೇಳಿ, ಸೊ ಅಲ್ಲಿಂದ ಏನ್ ಮಾಡ್ಬೇಕು, ತಕ್ಷಣ ಆ ಒಂದು ಏರಿಯಾದಿಂದ ಹೊರಗಡೆ ಬರ್ಬೇಕು. ಮತ್ತೆ ಇರುವಂತದನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನಾವ್ ಏನಿದೇವಿ ಅದನ್ನ ನಾವ್ ಎಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ಜಗತ್ತನ್ನ ಎಕ್ಸೆಪ್ಟ್ ಮಾಡ್ಕೊಳಿಕ್ ಆಗೋದಿಲ್ಲ. ಓಕೆ, ಯಾರು ಕೂಡ ಮಾಡೋದಿಲ್ಲ. ಫಸ್ಟ್ ಆಫ್ ಆಲ್ ನಾವು ನಮ್ಮನ್ನ ಏನ್ ಮಾಡ್ಬೇಕು, ಎಕ್ಸೆಪ್ಟ್ ಮಾಡ್ಕೋಬೇಕು. ಸ್ವಲ್ಪ ನೀವು ಏನು ಹೊರಗಡೆ ಶಾಂತಿಯನ್ನ ಹೊರಗಡೆ ಹುಡುಕ್ತೀರಾ, ಅದನ್ನ ಏನ್ ಮಾಡಿ, ನಿಮ್ಮಲ್ಲೇನೆ ಇರುವಂತದ್ದು ಎಲ್ಲಾನು ಕೂಡ. ಯೂನಿವರ್ಸ್ ಏನ್ ಹೇಳ್ತಾ ಇದೆ, ಶಾಂತಿ ಅನ್ನುವಂಥದ್ದು ನಿಮ್ಮಲ್ಲೇನೆ ಇದೆ. ಓಕೆ, ನೀವೇನ್ ಮಾಡ್ತಾ ಇದ್ದೀರಾ, ಹೊರಗಡೆ ಜಗತ್ತಲ್ಲಿ ಅದನ್ನ ಹುಡುಕ್ತಾ ಇದ್ದೀರಾ. ಇದಕ್ಕೆ ನಿಮ್ಗೆ ಬೆಸ್ಟ್ ಹೆಲ್ಪ್ ಆಗೋದು ಏನಂತಂದ್ರೆ, ಒಂದ್ಸಾರಿ ನೀವು ಮೆಡಿಟೇಷನ್ ಕಡೆ ನೀವು ಒಲವು ತೋರಿಸಿ, ಖಂಡಿತ ನಿಮ್ಗೆ ಏನಾಗತ್ತೆ, ಅಲ್ಲಿ ಒಂದು ಪೀಸ್ಫುಲ್ ಆಗಿರುವಂತ ಒಂದು ಅನುಭವ, ಒಂದು ಫೀಲಿಂಗ್ ನಿಮ್ಗೆ ಆಗೇ ಆಗತ್ತೆ. ಮತ್ತೆ ಏನ್ ನೋಡ್ತಾ ಇದ್ದೀರಾ ಅದನ್ನ ಪಾಸಿಟಿವ್ ವೇ ಅಲ್ಲಿ ನೋಡಿ. ಯಾವುದೇ ಇದ್ರೂ ಕೂಡ ಅದನ್ನ ನೆಗೆಟಿವಿಟಿ ಆಗಿ ತಗೊಳ್ಳಿಕ್ ಹೋಗ್ಬೇಡಿ. ಓಕೆ, ಏನ್ ಬರುತ್ತೆ ನಿಮ್ಮ ಲೈಫ್ ಅಲ್ಲಿ ಪಾಸಿಟಿವ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಾವೇನ್ ಮಾಡ್ತೀವಿ, ಓಕೆ ಎಲ್ಲಾನು ಇದೆ ಚೆನ್ನಾಗಿದೆ ಅಂತಂದ್ರೆ ನಾವೇನ್ ಮಾಡ್ತೀವಿ, ಯೂಶ್ವಲಿ ಅದನ್ನ ಒಪ್ಕೋತೀವಿ. ಯಾವ್ದು ನಮ್ಗೆ ಸ್ವಲ್ಪ ಏನಾದ್ರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರೆ ನಾವು ಮತ್ತೆ ಬ್ಲೇಮ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಇಲ್ಲಿ ಯೂನಿವರ್ಸ್ ಏನ್ ಹೇಳ್ತಾ ಇದೆ, ನಿಮ್ಮ ತನಕ ಏನೇ ಬಂದಿದೆ, ಯೂನಿವರ್ಸ್ ಇಂದ ಏನ್ ಬಂದಿದೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥದ್ದನ್ನ ಮೊದಲು ನೀವು ಕಲಿಬೇಕು. ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ, ನೋಡಿ ಪ್ರತಿಯೊಬ್ಬರಿಗೂ ಆ ಒಂದು ಶಕ್ತಿ, ಆ ಒಂದು ಯೂನಿವರ್ಸ್ ಇದೇ ರೀತಿಯಲ್ಲಿ ಏನಾದ್ರೂ ಕೊಡ್ಬೇಕು ಅಂತ ಇರುತ್ತೆ. ಸೊ ನಮ್ಮ ಒಂದು ಭಾಗ್ಯದಲ್ಲಿ ಅದಿದೆ ಅಂದಾಗ ಅದು ಬಂದೇ ಬರುತ್ತೆ. ಸೊ ಬರುತ್ತೆ ಅಂತ ಗೊತ್ತಿದ್ದಾಗ ಅದನ್ನ ನೀವು ಯಾವ ರೀತಿಯಾಗಿ ತಗೋತೀರಾ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ.
ಸೊ ಪಾಸಿಟಿವ್ ವೇಯಲ್ಲಿ ನೀವು ತಗೊಳ್ತೀರಾ, ಓಕೆ, ಅದು ನಿಮಗೆ ಅಷ್ಟೇನು ಹಾರ್ಮ್ ಆಗೋದಿಲ್ಲ, ತುಂಬ ಲೈಟಾಗಿ ಬಂದಿರುವಂಥ ಸಮಸ್ಯೆ ಹೋಗುತ್ತೆ. ಬಟ್ ಅದನ್ನ ನೀವೇನಾದ್ರೂ ನೆಗೆಟಿವ್ ಆಸ್ಪೆಕ್ಟ್ ಇಂದ ತಗೊಳ್ತಾ ಇದ್ದೀರಾ ಅಂತಂದ್ರೆ ಮತ್ತೆ ಮತ್ತೆ ಸಮಸ್ಯೆ ಬರ್ತಾ ಇರುತ್ತೆ ಅನ್ನುವಂಥದ್ದನ್ನ ಆ ಒಂದು ಮನೋಭಾವನೆ ನಿಮ್ಮಲ್ಲಿ ಬೆಳೆಸ್ಕೊಳ್ಳಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಸೊ ಈ ರೀಡಿಂಗ್ ನಿಮಗೆ ಕನೆಕ್ಟ್ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.